ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾನಿವತ್ತು ಸುಳಲ್ ವೆಬ್ ಸೀರೀಸ್ನ ಎಪಿಸೋಡ್ 3 and 4 ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಲಾನ ಕಿಡ್ನಾಪ್ ಮಾಡಿದ್ದ ರೆಡ್ ಕಲರ್ ಓಮ್ನಿ ತೋರಿಸೋದ್ರೊಂದಿಗೆ ಎಪಿಸೋಡ್ 3 ಆರಂಭ ಆಗುತ್ತೆ. ಪಕ್ಕದಲ್ಲಿ ಒಂದು ಮನೆ ಇದೆ. ಆ ಮನೆ ಒಳಗಡೆ ಒಂದು ಫೋನ್ ಇದೆ. ಆ ಫೋನ್ಗೆ ಒಂದು ಕಾಲ್ ಬರ್ತಾ ಇದೆ. ಕಾಲ್ ಮಾಡ್ತಿರೋದು ರೆಜಿನಾ ಅವರ ಹಸ್ಬೆಂಡ್. ಅದಿಸೇಮ್ ನಿಲಾನ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋ ವಿಷಯ ಈಗ ಎಲ್ಲರಿಗೂ ಗೊತ್ತಾಗಿದೆ. ಖಂಡಿತ ನನ್ನ ಮಗ ಹೀಗೆಲ್ಲ ಮಾಡಿಲ್ಲ ಅಂತ ರೆಜಿನಾ ಹೇಳ್ತಾ ಇದ್ದಾಳೆ. ಇಲ್ಲ, ನಿಮ್ಮ ಮಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋದು ನಿಜ ಅಂತ ಷಣ್ಮುಗಂ ಹೇಳ್ತಿದ್ದಾರೆ. ಅವನು ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ರೆ ಈ ರೀತಿ ವಾಯ್ಸ್ ನೋಟ್ ಕಳ್ಸೋದಕ್ಕೆ ಸಾಧ್ಯನಾ ಅಂತ ರೆಜಿನಾ ಅದಿಸೇಮ್ ಇವ್ರಿಗೆ ಕಳ್ಸಿದ್ದ ವಾಯ್ಸ್ ನೋಟ್ ಗಳನ್ನ ಪ್ಲೇ ಮಾಡ್ತಾಳೆ. ಆ ವಾಯ್ಸ್ ನೋಟ್ ನಲ್ಲಿ ಅದಿಸೇಮ್ ಈಗ ಯಾವ ಹೋಟೆಲ್ ನಲ್ಲಿ ಇದ್ದಾನೆ ಅನ್ನೋ ವಿಷಯ ಕೂಡ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಇವರಿಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ಮಲರ್ ಹೇಳ್ತಾಳೆ, ನನಗೆ ಅದಿಸೇಮ್ ಬಗ್ಗೆ ಗೊತ್ತು, ಅವನು ನಿಲಾಗೆ ತುಂಬಾ ಹಿಂಸೆ ಕೊಡ್ತಿದ್ದ. ಹಾಗೆ ಒಂದು ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. ಮಲರ್ ಹಾಗೂ ನಿಲಾ ನಡ್ಕೊಂಡು ಹೋಗ್ತಿರುವಾಗ ಅದಿಸೇಮ್ ನಿಲಾ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹೇಗೋ ಅವನ್ನ ಅವಾಯ್ಡ್ ಮಾಡಿ ಮಲರ್ ನಿಲಾನ ಕರ್ಕೊಂಡು ಹೋಗ್ತಾಳೆ. ಅದೇ ತರ ಇನ್ನೊಂದು ದಿನ ಮಲರ್ ಕಾರಿನಲ್ಲಿ ಬರುವಾಗ ಅವರಿಬ್ರು ಮಾತಾಡ್ತಿರೋದನ್ನ ನೋಡ್ತಾಳೆ. ನಿಲಾ ಅವಾಯ್ಡ್ ಮಾಡೋ ತರನೇ ಮಾತಾಡ್ತಾ ಇದ್ದಾಳೆ. ಹಾಗೆ ಇನ್ನೊಂದು ದಿನ ನಿಲಾ ಹಾಗೂ ಮಲರ್ ಥಿಯೇಟರ್ಗೆ ಬಂದಿದ್ದಾರೆ. ಅಲ್ಲಿಗೆ ಕೂಡ ಅದಿಸೇಮ್ ಬರ್ತಾನೆ. ಹೇಳ್ಬಿಟ್ಟು ಹೋಗು ಅಂತ ನಿಲಾನ ನೋಡಿ ಕಿರ್ಚಾಡ್ತಾ ಇದ್ದಾನೆ. ಇದನ್ನೆಲ್ಲ ಮಲರ್ ನೋಡ್ತಾ ಇದ್ದಾಳೆ. ಅದೇ ತರ ಮತ್ತೊಂದು ದಿನ ಮಲರ್ ಅದಿಸೇಮ್ ಬೈಕ್ ಹಾಗೂ ನಿಲಾ ಯೂಸ್ ಮಾಡ್ತಿದ್ದ ಸ್ಕೂಟಿ ಇರೋದನ್ನ ನೋಡ್ತಾಳೆ. ಅದಿಸೇಮ್ ನ ಫ್ರೆಂಡ್ಸ್ ಹೊರಗಡೆ ಇದ್ದಾರೆ. ಮಲರ್ಗೆ ಡೌಟ್ ಬಂದು ಒಳಗಡೆ ಹೋದಾಗ ಅದಿಸೇಮ್ ನಿಲಾ ಜೊತೆ ಮಿಸ್ಬಿಹೇವ್ ಮಾಡ್ತಿರೋದನ್ನ ನೋಡಿ ಮಲರ್ ಅವನ್ನ ತಳ್ಳಿ ನಿಲಾನ ಕರ್ಕೊಂಡು ಹೋಗ್ತಾಳೆ. ಪ್ರೆಸೆಂಟ್ ನಲ್ಲಿ ಷಣ್ಮುಗಂ ನಿಮ್ ಮಗ ಎಂತ ಪೊರ್ಕಿ ಅನ್ನೋದು ಗೊತ್ತಾಯ್ತಾ ಅಂತ ಗರಂ ಆಗಿದ್ದಾರೆ. ಇದನ್ನೆಲ್ಲ ಕೇಳಿ ಟ್ರಿಗರ್ ಆಗಿದ್ದ ರೆಜಿನಾ ನಾನು ಅದಿಸೇಮ್ನ ಕರೆಸ್ತೀನಿ ಅಂತ ಫೋನ್ ಮಾಡ್ತಾಳೆ. ಕಾಲ್ ಪಿಕ್ ಮಾಡಿರೋದು ಮಣಿ ಅನ್ನೋ ಹುಡುಗ. ಯಾಕೆ ನನ್ ಮಗ ಕಾಲ್ ಪಿಕ್ ಮಾಡ್ತಿಲ್ಲ? ಆದಷ್ಟು ಬೇಗ ಎಲ್ಲಾರು ಊರಿಗೆ ಬನ್ನಿ. ಕಟ್ ಮಾಡಿದ್ರೆ ಮನೆಗೆ ಬಂದ ಷಣ್ಮುಗಂ ಹೇಳ್ತಾರೆ, ರೆಜಿನಾ ಖಂಡಿತ ಈ ಕೇಸನ್ನ ಕರೆಕ್ಟ್ ಆಗಿ ಎಂಕ್ವೈರಿ ಮಾಡಲ್ಲ. ಅವಳ ಮಗನನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅದಿಸೇಮ್ ಮುನ್ನಾರ್ಗೆ ತಾನೇ ಹೋಗಿದ್ದಾನೆ, ನಾನು ಕೂಡ ಅಲ್ಲಿಗೆ ಹೋಗ್ತೀನಿ ಅಂತ. ರೆಜಿನಾ ಹಾನೆಸ್ಟ್ ಆಗಿನೇ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ, ನೀವು ಸುಮ್ನೆ ಟೆನ್ಷನ್ ಆಗ್ಬೇಡಿ ಅಂತ ಅವ್ರ ವೈಫ್ ಹೇಳ್ತಾರೆ. ಅವಳ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಅಂತ ಷಣ್ಮುಗಂ ಹೇಳುವಾಗ ನಂದಿನಿ ಹೇಳ್ತಾಳೆ, ಅಪ್ಪ ನೀವು ಅಲ್ಲಿಗೆ ಹೋಗೋದು ಬೇಡ, ನನ್ನ ಹತ್ರ ಬೇರೆ ಐಡಿಯಾ ಇದೆ ಅಂತ. ಕಟ್ ಮಾಡಿ ಈ ಇನ್ಶೂರೆನ್ಸ್ ಏಜೆಂಟ್ ನ ತೋರಿಸ್ತಾರೆ. ಎಷ್ಟೊತ್ತು ವೇಟ್ ಮಾಡೋದು, ನಿಮ್ ಮೇಡಮ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳು ಅಂತ ಅಲ್ಲಿದ್ದ ಪೊಲೀಸರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ರೆಜಿನಾಗೆ ಕಾಲ್ ಮಾಡಿ ಈ ಇನ್ಶೂರೆನ್ಸ್ ಏಜೆಂಟ್ ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ, ನೀವು ಯಾವಾಗ ಬರ್ತೀರಾ ಅಂತ. ಅದಕ್ಕೆ ರೆಜಿನಾ ಹೇಳ್ತಾಳೆ, ನನ್ಗೆ ಬರ್ತಿರೋ ಕೋಪಕ್ಕೆ ನಾನು ಅಲ್ಲಿಗೆ ಬಂದ್ರೆ ಅವ್ರನ್ನ ಸುಮ್ನೆ ಬಿಡೋದಿಲ್ಲ, ನೀವೇ ಏನಾದ್ರೂ ಹೇಳಿ ಆ ವ್ಯಕ್ತಿನ ಕಳಿಸ್ಬಿಡಿ ಅಂತ. ಅದಿಸೇಮ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ನ ನಂಬರ್ನ ಟ್ರೇಸ್ ಮಾಡೋದಕ್ಕೆ ಹೇಳ್ತಾರೆ. ಈಗ ಇವರು ತ್ರಿಲೋಕ್ ಮನೆಯಲ್ಲಿ ಇದ್ದಾರೆ. ತ್ರಿಲೋಕ್ ಬಂದು ಹೇಳ್ತಾನೆ, ಆ ಇನ್ಶೂರೆನ್ಸ್ ಏಜೆಂಟ್ ನ ಹೇಗಾದ್ರೂ ಮ್ಯಾನೇಜ್ ಮಾಡಿ ಅಂತ. ಆಲ್ರೆಡಿ ನಮ್ಗೆ ತುಂಬಾ ಕೆಲಸ ಇದೆ, ಪದೇ ಪದೇ ನಿಮ್ಗೋಸ್ಕರ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳಿ ರೆಜಿನಾ ಅಲ್ಲಿಂದ ಹೋಗ್ತಾಳೆ. ಕಟ್ ಮಾಡಿದ್ರೆ ಚಕ್ರವರ್ತಿ ಲಕ್ಷ್ಮಿಗೆ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಒಂದು ಶಾಪ್ಗೆ ಬಂದಿದ್ದಾನೆ. ನಿನ್ಗೆ ಯಾವ ಸ್ಯಾರಿ ಇಷ್ಟನೋ ಅದೇ ತಗೋ ಅಂತ ಹೇಳ್ತಾನೆ. ಆಗ ನಿಲಾಗೆ ಟ್ಯೂಷನ್ ಕ್ಲಾಸ್ ತಗೋತಿದ್ದ ಮಾಸ್ಟರ್ನ ನೋಡ್ತಾನೆ. ಇವ್ರ ಹೆಸರು ಪುಷ್ಪರಾಜ್. ಅವರು ಚಕ್ರವರ್ತಿನ ನೋಡಿ ಹೆದರ್ಕೊಳ್ತಾ ಇದ್ದಾರೆ. ಇದನ್ನ ನೋಡಿ ಚಕ್ರವರ್ತಿಗೆ ಅವ್ರ ಮೇಲೆ ಡೌಟ್ ಶುರುವಾಗುತ್ತೆ. ಲಕ್ಷ್ಮಿ ಈ ಸ್ಯಾರಿ ಹೇಗಿದೆ ಅಂತ ಕೇಳ್ತಾಳೆ. ನಿನ್ಗೆ ಯಾವ್ದೇ ಡ್ರೆಸ್ ಆದ್ರೂ ಚೆನ್ನಾಗ್ ಕಾಣುತ್ತೆ ಅಂತ. ಇವರು ಶಾಪ್ ನಲ್ಲಿ ಇರುವಾಗ ಹೊರಗಡೆ ಒಬ್ರು ಲೇಡಿ ಮೇಲೆ ದೇವ್ರು ಬಂದಿದೆ. ಅವರು ಈ ಊರಿಗೆ ಆಗ್ತಿರೋ ಕೆಟ್ಟ ಹಾಗೂ ಒಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಒಬ್ಬ ರಾಕ್ಷಸ ನನ್ನ ತಂಗಿಯನ್ನ ಅವನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಅವನಿಂದ ನನ್ನ ತಂಗಿ ತಪ್ಪಿಸ್ಕೊಳ್ಳೋವರೆಗೂ ಈ ಊರಿಗೆ ಒಳ್ಳೇದಾಗಲ್ಲ ಅಂತ. ಇದನ್ನ ಕೇಳಿ ಚಕ್ರವರ್ತಿ, ಪೇಚಿಯಮ್ಮ ಯಾರು ಆ ಹುಡುಗಿ, ಯಾರು ಆ ರಾಕ್ಷಸ ಅಂತೆಲ್ಲ ಕೇಳ್ತಾ ಇದ್ದಾನೆ. ಅವರ ದೇಹದಲ್ಲಿ ದೇವಿ ಇದ್ದಾಳೆ, ಈ ಸಮಯದಲ್ಲಿ ಮಾತಾಡಬಾರ್ದು ಹೋಗು ಅಂತ ಅಲ್ಲಿದ್ದವರು ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಲಕ್ಷ್ಮಿ ಬಂದು ಇವನ್ನ ಕರ್ಕೊಂಡು ಹೋಗ್ತಾಳೆ. ಆಗ ಗುಣ ಅವರ ಹೆಂಡತಿ ಅಲ್ಲಿಗೆ ಬಂದು ಹೇಳ್ತಾರೆ, ರೆಜಿನಾನ ಕಾಪಾಡೋದಕ್ಕೆ ನಿಲಾನ ಬಲಿ ಕೊಡ್ಬೇಡ ಅಂತ. ನೋಡಿ ನಾನು ಹಾಗೆಲ್ಲ ಮಾಡಲ್ಲ ಅಂತ ಚಕ್ರವರ್ತಿ ಹೇಳ್ತಾನೆ. ಲಕ್ಷ್ಮಿ ಕೇಳ್ತಾಳೆ, ಯಾಕೆ ಹೀಗ್ ನಡ್ಕೊಂಡ್ರಿ ಅಂತ. ಇಲ್ಲ, ಕೌನ್ಸಿಲರ್ ಒಂದು ಹುಡುಗಿ ಬಗ್ಗೆ ಹೇಳಿದ್ರು, ಅವಳ ಬಗ್ಗೆ ಪೇಚಿಯಮ್ಮ ಹೇಳ್ತಾಳ ಅಂತ ತಿಳ್ಕೊಳ್ಳೋದಕ್ಕೆ ಹೀಗ್ ಮಾಡ್ದೆ ಅಂತ. ರೆಜಿನಾ ಹಸ್ಬೆಂಡ್ ಚಕ್ರವರ್ತಿಗೆ ಕಾಲ್ ಮಾಡಿ ಬೇಗ ಮನೆಗೆ ಬಾ ಅಂತ ಹೇಳ್ತಾರೆ. ಈ ಕಡೆ ಇನ್ಶೂರೆನ್ಸ್ ಏಜೆಂಟ್ ತ್ರಿಲೋಕ್ ಹತ್ರ ಕೇಳ್ತಾರೆ, ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ನೀವು MD ಆಗಿದ್ದು, ಅದಕ್ಕೂ ಈ ಫೈರ್ ಆಕ್ಸಿಡೆಂಟ್ ಗೆ ಏನ್ ಲಿಂಕ್ ಅಂತ ತ್ರಿಲೋಕ್ ಕೋಪ ಮಾಡ್ಕೊಳ್ತಾನೆ. ನೋಡಿ ನಾವು ಎಲ್ಲ ಆಂಗಲ್ ನಲ್ಲೂ ಎಂಕ್ವೈರಿ ಮಾಡ್ಬೇಕು. ಅದಿಸೇಮ್ಗೆ 3 ಜನ ಫ್ರೆಂಡ್ಸ್ ಇರ್ತಾರೆ. ಅವರ ಪೇರೆಂಟ್ಸ್ ನ ಕರೆಸಿ ನಮ್ಮ ಮಕ್ಕಳು ಏನೋ ತಪ್ಪು ಮಾಡಿದ್ದಾರೆ ಅನ್ಸುತ್ತೆ, ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಬಿಟ್ಕೊಡೋದಕ್ಕೆ ಆಗುತ್ತಾ, ನಾವು ಅವರನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಅಲ್ಲಿ ಷಣ್ಮುಗಂ ಅವರ ಫ್ರೆಂಡ್ ಒಬ್ರು ಇದ್ದಾರೆ. ಅವ್ರಿಗೆ ಹೇಳ್ತಾಳೆ, ಷಣ್ಮುಗಂಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಕಳಿಸ್ತಾಳೆ. ಅದೇ ಟೈಮ್ಗೆ ಚಕ್ರವರ್ತಿ ಬರ್ತಾನೆ. ಇದಕ್ಕೋಸ್ಕರನೇ ಅನ್ಸುತ್ತೆ ಲಕ್ಷ್ಮಿ ಜೊತೆ ನನ್ನ ಸ್ಯಾರಿ ತೆಗಿಯೋದಕ್ಕೆ ಕಳಿಸಿದ್ದು ನೀವು ಅಂತ. ನೋಡು, ಇದು ನನ್ನ ಮಗನ ಲೈಫ್, ನೀನು ತಲೆ
ಹಾಕ್ಬೇಡ, ಹೊರಗಡೆ ಹೋಗು. ಅದಿಸೇಮ್ ಖಂಡಿತ ಏನು ತಪ್ಪು ಮಾಡಿಲ್ಲ ಅನ್ಸುತ್ತೆ. ನಾನು ಕೂಡ ಹಾಗೇನೆ ಅನ್ಕೊಂಡಿದ್ದೆ. ಆದ್ರೆ ಈಗ ಕಾಲ್ ಮಾಡಿದ್ರೆ ಅವ್ರು ಯಾರು ಪಿಕ್ ಮಾಡ್ತಾ ಇಲ್ಲ. ಸೊ ಅವ್ರು ಏನೋ ತಪ್ಪು ಮಾಡಿದ್ದಾರೆ, ಅದನ್ನ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಆಗ ಚಕ್ರವರ್ತಿ, ಮೇಡಮ್ ನೀವು ಮುನಾರ್ಗೆ ಹೋಗೋದು ಬೇಡ, ನಾನು ಹೋಗಿ ಅವರನ್ನ ಕರ್ಕೊಂಡು ಬರ್ತೀನಿ ಅಂತ. ರೆಜಿನಾ ಕೂಡ ಒಪ್ಕೊಳ್ತಾಳೆ. ಚಕ್ರವರ್ತಿ ಮುನಾರ್ಗೆ ಬರ್ತಾನೆ. ಅದಿಸೇಮ್ ವಾಯ್ಸ್ ನೋಟ್ ನಲ್ಲಿ ಹೇಳಿದ್ದ ಹೋಟೆಲ್ ಬಗ್ಗೆ ವಿಚಾರಿಸಿ ಆ ಹೋಟೆಲ್ ಇರೋ ಜಾಗಕ್ಕೆ ಹೋಗ್ತಾನೆ. ಹೋಟೆಲ್ ನಲ್ಲಿದ್ದ ವ್ಯಕ್ತಿ ಹೇಳ್ತಾನೆ, ಹುಡುಗಿರ್ ಬೇಕಾ, ಈಸಿಯಾಗಿ ಸೆಟ್ ಮಾಡ್ಕೊಡ್ತೀನಿ ಅಂತ. ಅದೆಲ್ಲ ಇರ್ಲಿ, ಈ ಹೋಟೆಲ್ ನಲ್ಲಿ 4 ಹುಡುಗರು ಇದ್ದಾರೆ ತಾನೆ, ಅವರು ಯಾವ ರೂಮ್ ನಲ್ಲಿ ಇದ್ದಾರೆ ತೋರ್ಸು. ಇವನು ಹೇಳೋದಕ್ಕೆ ರೆಡಿ ಇಲ್ಲ. ಕೆನ್ನೆಗೆ ಸರಿಯಾಗಿ ಹೊಡೆದಾಗ ಬನ್ನಿ ಸರ್ ತೋರಿಸ್ತೀನಿ ಅಂತ ಒಂದೊಂದು ರೂಮ್ ಅನ್ನ ತೋರಿಸ್ತಾನೆ. ಫಸ್ಟ್ ರೂಮ್ ನಲ್ಲಿ ಬೇರೆ ಯಾರೋ ಇದ್ದಾರೆ. ಹೀಗೆ ಪ್ರತಿ ರೂಮ್ ಅನ್ನ ಚೆಕ್ ಮಾಡ್ತಾನೆ. ಆದ್ರೆ ಒಂದು ರೂಮ್ ಡೋರ್ ಓಪನ್ ಆಗ್ತಾನೆ ಇಲ್ಲ, ಒಳಗಡೆಯಿಂದ ಲಾಕ್ ಆಗಿದೆ. ಚಕ್ರವರ್ತಿ ಡೋರ್ ಬ್ರೇಕ್ ಮಾಡಿ ನೋಡಿದಾಗ ಅಲ್ಲಿ ನಂದಿನಿ ಚಾಕು ಹಿಡ್ಕೊಂಡು ನಿಂತಿದ್ದಾಳೆ. ಪೊಲೀಸ್ ಮೇಲೆ ನಂಬಿಕೆ ಇಲ್ದೆ ನಾನೇ ಇಲ್ಲಿಗೆ ಬಂದೆ ಅಂತ. ಈಗಾದ್ರೂ ನಂಬಿಕೆ ಬಂತ, ನಾವು ಆನೆಸ್ಟ್ ಆಗಿ ಕೆಲಸ ಮಾಡ್ತೀವಿ ಅಂತ. ಆಗ ಇವಳು ಷಣ್ಮುಗಂಗೆ ಕಾಲ್ ಮಾಡಿ ಹೇಳ್ತಾಳೆ, ಅಪ್ಪ ನೀವು ಹೇಳಿದ್ದ ಹೋಟೆಲ್ಗೆ ಬಂದಿದ್ದೀನಿ, ಅವರು ಈ ಹೋಟೆಲ್ ನಲ್ಲಿ ಸ್ಟೇ ಆಗೇ ಇಲ್ಲ. ಮತ್ತೆ ಯಾಕೆ ಅದಿಸೇಮ್ ಸುಳ್ಳು ಹೇಳ್ದ, ಇದೇ ಹೋಟೆಲ್ ನಲ್ಲಿ ಇದ್ದೀವಿ ಅಂತ. ಸೊ ಹಾಗಾದ್ರೆ ಖಂಡಿತ ಅವನು ತಪ್ಪು ಮಾಡಿದ್ದಾನೆ ಅನ್ಸುತ್ತೆ. ಇಲ್ಲಿ ಇರೋ ಎಲ್ಲಾ ಹೋಟೆಲ್ ಗಳನ್ನ ಚೆಕ್ ಮಾಡ್ದೆ ಅಂತ ಲಿಸ್ಟ್ ಕೊಡ್ತಾಳೆ. ಸೊ ಹಾಗಾದ್ರೆ ನಾವು ಲೋಕಲ್ ಪೊಲೀಸ್ ಹೆಲ್ಪ್ ತಗೋಬೇಕು ಅಂತ ಚಕ್ರವರ್ತಿ ಹೇಳ್ತಾನೆ. ಲೋಕಲ್ ಪೊಲೀಸ್ಗೆ ವಿಷಯ ಹೇಳಿದ್ರಿಂದ ಅವರು ಒಂದು ಕಡೆ ಸರ್ಚ್ ಮಾಡ್ತಾ ಇದ್ದಾರೆ. ಇವರು ಕೂಡ ಒಬ್ರು ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡು ಸರ್ಚ್ ಮಾಡ್ತಾ ಇದ್ದಾರೆ. ಆದ್ರೆ ಅದಿಸೇಮ್ ಅಂಡ್ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ಗೊತ್ತೇ ಇಲ್ಲ. ನನ್ಗೆ ಅನ್ನಿಸ್ತಾ ಇದೆ ಅವರು ಈ ಊರಿನಲ್ಲಿ ಇಲ್ಲ ಅನ್ಸುತ್ತೆ. ಆಗ ಚಕ್ರವರ್ತಿ, ಅವರು ಪೂರ್ತಿಯಾಗಿ ಸುಳ್ಳು ಹೇಳಿರೋ ಸಾಧ್ಯತೆ ಕಮ್ಮಿ, ಅವರು ಇದೇ ಊರಿನಲ್ಲೇ ಇರ್ಬೋದು ಅಂತ. ಈಗ ಕಾನ್ಸ್ಟೇಬಲ್ ಆ ಕಾರನ್ನ ಕಂಡು ಹಿಡಿದಿರೋದಾಗಿ ಹೇಳ್ತಾರೆ. ತಕ್ಷಣ ಆ ಕಾರ್ ಇರೋ ಸ್ಪಾಟ್ ಗೆ ಹೋಗ್ತಾರೆ. ಈ ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲೇ ನಮ್ಗೆ ಒಂದು ಮನೆ ತೋರಿಸಿದ್ರು ಅಲ್ವಾ, ಅದೇ ಮನೆಗೆ ಬರ್ತಾರೆ. ಅಲ್ಲಿರೋ ಶೆಡ್ ನಲ್ಲಿ ಆ ಕಾರ್ ಇದೆ. ನಂಬರ್ ಪ್ಲೇಟ್ ಗೆ ಮಣ್ಣು ಮೆತ್ತಿರೋದ್ರಿಂದ ಕ್ಲೀನ್ ಮಾಡಿ ಈ ನಂಬರ್ ನ ನೋಟ್ ಮಾಡ್ಕೊಳ್ಳಿ ಅಂತ ಕಾನ್ಸ್ಟೇಬಲ್ ಗೆ ಹೇಳ್ತಾನೆ. ಮನೆ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗೋದಿಲ್ಲ, ಯಾಕಂದ್ರೆ ಲಾಕ್ ಆಗಿದೆ. ಮನೆ ಒಳಗಡೆ ತುಂಬಾ ಡ್ರಿಂಕ್ಸ್ ಬಾಟ್ಲ್ ಇರೋ ವಿಷಯ ಗೊತ್ತಾಗುತ್ತೆ. ಅಷ್ಟರಲ್ಲಿ ಆ ಹುಡುಗರು ಬರ್ತಿರೋ ಶಬ್ದ ಕೇಳಿ ಹೈಡ್ ಆಗ್ತಾರೆ. ಅಲ್ಲಿಗೆ ಅದಿಸೇಮ್ ಬಂದಿಲ್ಲ, ಅವನ 3 ಜನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಚಕ್ರವರ್ತಿನ ನೋಡಿ ಓಡಿ ಹೋಗ್ತಾರೆ. ಚಕ್ರವರ್ತಿ ಅವರನ್ನ ಓಡಿಸ್ಕೊಂಡು ಹೋಗ್ತಾನೆ. ನಂದಿನಿ ವಿಂಡೋ ಪಕ್ಕದಲ್ಲಿದ್ದ ಫೋನ್ ತಗೊಳ್ತಾಳೆ. ಅದು ಅದಿಸೇಮ್ ನ ಫೋನ್ ಆಗಿರುತ್ತೆ. ಅದರಲ್ಲಿ ಅದಿಸೇಮ್ ನಿಲಾ ಜೊತೆ ಮಿಸ್ಬಿಹೇವ್ ಮಾಡ್ತಿರೋ ಫೋಟೋ ಇದೆ. ನಂದಿನಿಗೆ ಶಾಕ್ ಆಗುತ್ತೆ. ಈ ಕಡೆ ಚಕ್ರವರ್ತಿ ಈ 3 ಜನರನ್ನ ಒಂದು ಜಾಗದಲ್ಲಿ ಹಿಡಿದು ಸರಿಯಾಗಿ ಚಾರ್ಜ್ ಮಾಡಿ ಒಂದು ಕಡೆ ಕೂರಿಸ್ತಾನೆ. ಸತ್ಯ ಹೇಳಿ ಏನ್ ನಡೀತು ಅಂತ. ಇವರು ಹೇಳುವಾಗ ಕಟ್ ಮಾಡಿ ಈ 3 ಜನರನ್ನ ಕರ್ಕೊಂಡು ಜೀಪ್ ನಲ್ಲಿ ಇವರು ಊರಿಗೆ ಬರ್ತಾ ಇದ್ದಾರೆ. ಈ ಕಡೆ ರೆಜಿನಾ, ನಮ್ಮ ಮಕ್ಕಳು ತಪ್ಪು ಮಾಡಿದ್ದಾರೆ ಅನ್ಸುತ್ತೆ, ನಾವು ಅವರನ್ನ ಸೇವ್ ಮಾಡ್ಬೇಕು. ಈ ವಿಷಯ ಷಣ್ಮುಗಂಗೆ ಹೇಳ್ಬೇಡಿ ಅಂತ ಹೇಳಿದ್ಲು ಅಲ್ವಾ. ಆದ್ರೆ ಆ ಮೀಟಿಂಗ್ ನಲ್ಲಿದ್ದ ಷಣ್ಮುಗಂ ಕಡೆ ಅವರು ಈ ವಿಷಯನ ಷಣ್ಮುಗಂಗೆ ಹೇಳ್ಬಿಡ್ತಾರೆ. ಇದನ್ನೇ ಕೇಳಿ ಟ್ರಿಗರ್ ಆದ ಷಣ್ಮುಗಂ ಆ ರೆಜಿನಾಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಷಣ್ಮುಗಂ ಅವ್ರ ಕಡೆಯವ್ರನ್ನ ಕರ್ಕೊಂಡು ರೆಜಿನಾ ಮನೆ ಕಡೆ ಬರ್ತಾ ಇದ್ದಾರೆ. ಈಗ ಕತ್ಲೆ ಆಗಿದೆ. ಇವರು ಕೂಡ ಊರಿನ ಹತ್ರ ಬರ್ತಾ ಇದ್ದಾರೆ. ಜಾತ್ರೆ ತುಂಬಾ ಜೋರಾಗಿ ನಡೀತಾ ಇದೆ. ಅಲ್ಲಿ ಪ್ರೊಟೆಕ್ಷನ್ ಗೆ ಇದ್ದ ಕಾನ್ಸ್ಟೇಬಲ್ ಷಣ್ಮುಗಂ ಹಾಗೂ ಅವ್ರ ಕಡೆಯವರು ನಿಮ್ ಮನೆ ಹತ್ರ ಬರ್ತಾ ಇದ್ದಾರೆ ಅಂತ ಕಾಲ್ ಮಾಡಿ ಹೇಳ್ಬಿಡ್ತಾನೆ. ಇವತ್ತು ನಾನ ಆ ಷಣ್ಮುಗಮ್ಮ ನೋಡೇ ಬಿಡ್ತೀನಿ ಅಂತ ಗನ್ ತಗೊಂಡು ಹೊರಗಡೆ ಬರ್ತಾಳೆ. ಹಸ್ಬೆಂಡ್ ಬೇಡ ಅಂತ ಹೇಳಿದ್ರುನು ಇವಳು ಅವರ ಮಾತನ್ನ ಕೇಳೋಕೆ ರೆಡಿ ಇಲ್ಲ. ಷಣ್ಮುಗಂ ಅವ್ರ ಕಡೆಯವ್ರನ್ನ ಕರ್ಕೊಂಡು ರೆಜಿನಾ ಮನೆ ಗೇಟ್ ಹತ್ರ ಬರ್ತಾರೆ. ರೆಜಿನಾ ಗನ್ ಹಿಡ್ಕೊಂಡು ರೆಡಿ ಆಗಿದ್ದಾಳೆ. ಇದರೊಂದಿಗೆ ಎಪಿಸೋಡ್ 3 ಎಂಡ್ ಆಗುತ್ತೆ. ನಿನ್ನಿಂದ ಎಷ್ಟು ಜನರಿಗೆ ತಾನು ಶೂಟ್ ಮಾಡೋದಕ್ಕೆ ಸಾಧ್ಯ ಅಂತ ಷಣ್ಮುಗಂ ರೆಜಿನಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುವಾಗ ಅಲ್ಲಿಗೆ ಚಕ್ರವರ್ತಿ ಹಾಗೂ ನಂದಿನಿ ಬರ್ತಾರೆ. ಆ ಹುಡುಗರು ಜೀಪ್ ಇಂದ ಇಳಿತಾರೆ. ನಂದಿನಿ ಕೇಳ್ತಾಳೆ, ಯಾಕೆ ನೀವಿಬ್ರು ಜಗಳ ಮಾಡ್ತಾ ಇದ್ದೀರಾ, ನಡೆದಿರೋದೇ ಬೇರೆ, ಅವರಿಬ್ರು ಲವ್ ಮಾಡಿ ಊರ್ ಬಿಟ್ಟು ಹೋಗಿದ್ದಾರೆ ಅಂತ. ಇದನ್ನ ಕೇಳಿ ಇಬ್ಬರಿಗೂ ಶಾಕ್ ಆಗುತ್ತೆ. ಈಗ 2 ಫ್ಯಾಮಿಲಿ ಕೂತ್ಕೊಂಡಿದ್ದಾರೆ. ಚಕ್ರವರ್ತಿ ಹೇಳ್ತಾನೆ, ಅವರಿಬ್ರು ಮುಂಬೈಗೆ ಹೋಗಿದ್ದಾರೆ, ಫ್ರೆಂಡ್ಸ್ಗೆ ಮಾತ್ರ ಮುನಾರ್ನಲ್ಲಿ ಇರೋದಕ್ಕೆ ಹೇಳಿದ್ದಾರೆ. ಆಡಿಯೋ ನೋಟ್ ನ ಅವ್ರ ಫ್ರೆಂಡ್ಸ್ಗೆ ಕಳಿಸಿ ಅದನ್ನ ನಿಮ್ಗೆ ಕಳ್ಸೋದಕ್ಕೆ ಹೇಳಿದ್ದಾನೆ. ಯಾಕಂದ್ರೆ 2-3 ದಿನ ಆದ್ರೂ ನಾವು ಅವ್ರನ್ನ ಸರ್ಚ್ ಮಾಡಬಾರ್ದು ಅಂತ. ಆ ಆಡಿಯೋ ನೋಟ್ ನ ನೀವೇ ಕೇಳಿ ಅಂತ ಪ್ಲೇ ಮಾಡ್ತಾನೆ. ನಿಮ್ ಹತ್ರ ಹೇಳ್ದೆ ನಾನು ಯಾವುದೇ ಕೆಲಸ ಮಾಡೋದಿಲ್ಲ, ನನ್ನ ಕ್ಷಮಿಸ್ಬಿಡಿ. ಅದಿಸೇಮ್ ನ ವಾಯ್ಸ್ ಓವರ್ ಜೊತೆ ಫ್ಲಾಶ್ ಬ್ಯಾಕ್ ಶುರುವಾಗುತ್ತೆ. ಒಂದು ಖೋಖೋ ಟೂರ್ನಮೆಂಟ್ ನಡೀತಾ ಇದೆ. ನಿಲಾ ಆಪೋಸಿಟ್ ನಲ್ಲಿ ಒಂದು ಪ್ಲೇಯರ್ ನ ಔಟ್ ಮಾಡಿದ್ರೆ ಮಾತ್ರ ಅವ್ರ ಟೀಮ್ ಗೆಲ್ಲುತ್ತೆ. ನಿಲಾ ಸಖತ್ ಎಫರ್ಟ್ ಹಾಕಿ ಆಪೋಸಿಟ್ ಪ್ಲೇಯರ್ ನ ಔಟ್ ಮಾಡಿದ್ರಿಂದ ಅವ್ರ ಟೀಮ್ ಗೆಲ್ಲುತ್ತೆ. ಗೆದ್ದ ಪ್ಲೇಯರ್ಸ್ಗೆ ತ್ರಿಲೋಕ್ ಟ್ರೋಫಿ ಹಾಗೂ ಮೆಡಲ್ಸ್ ಕೊಡ್ತಾರೆ. ನಿಲಾ ಫ್ರೆಂಡ್ಸ್ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಲಾ ನಾನ್ ಬರಲ್ಲ, ನೀವು ಹೋಗಿ ಅಂತ ಹೇಳಿ ಮನೆಗೆ ಹೊರಡುವಾಗ ಅದಿಸೇಮ್ ಬರ್ತಾನೆ. ನಿಲಾನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ನಿಲಾ ಸರಿಯಾಗಿ ರಿಯಾಕ್ಟ್ ಮಾಡೋದೇ ಇಲ್ಲ. ಅದೇ ಟೈಮ್ಗೆ ಮಲರ್ ಕಾರಿನಲ್ಲಿ ಹೋಗುವಾಗ ಇದನ್ನ ನೋಡಿರ್ತಾಳೆ.
KGF ಮೂವಿ ನೋಡೋದಕ್ಕೆ ನಿಲಾ ಹಾಗೂ ಫ್ರೆಂಡ್ಸ್ ಥಿಯೇಟರ್ಗೆ ಬಂದಿದ್ದಾರೆ. ಅದಿಸೇಮ್ ಕೂಡ ಫ್ರೆಂಡ್ಸ್ ಜೊತೆ ಬಂದಿದ್ದಾನೆ. ಕಿರ್ಚಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ಆದ್ರೆ ಮಲರ್ ಹಾಗೂ ನಿಲಾಗೆ ಇವನು ಕಿರ್ಚಾಡ್ತಾ ಇರೋದ್ರಿಂದ ಮೂವಿ ನೋಡೋದಕ್ಕೆ ಡಿಸ್ಟರ್ಬ್ ಆಗ್ತಿದೆ. ಮೂವಿಯಲ್ಲಿ ಬಂದ್ ಸೀನ್ ಬರುತ್ತೆ. ಸ್ವಾರ್ಥಕ್ಕೋಸ್ಕರ ಹೊಡ್ತಿರೋ ಪ್ರಪಂಚ ಯಾರಿಗೋಸ್ಕರನೂ ನಿಲ್ಲಲ್ಲ, ನಾವೇ ತಡೆದ್ ನಿಲ್ಲಿಸ್ಬೇಕು. ಅವ್ರಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಅವ್ರು ಯಾರು ನಿನ್ನಷ್ಟು ಬಲಶಾಲಿ ಅಲ್ಲ. ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ಈ ಡೈಲಾಗ್ ಕೇಳಿ ಇಷ್ಟೊತ್ತು ಕಿರ್ಚಾಡ್ತಾ ಇದ್ದ ಅದಿಸೇಮ್ ಈಗ ಎಮೋಷನ್ ಆಗ್ತಾ ಇದ್ದಾನೆ. ಇದನ್ನ ನಿಲಾ ಕೂಡ ನೋಟ್ ಮಾಡ್ತಾಳೆ. ಇಂಟರ್ವಲ್ ಬ್ರೇಕ್ ನಲ್ಲಿ ಸ್ನಾಕ್ಸ್ ತಗೋತಾ ಇದ್ದಾರೆ. ನಿಲಾ ಕೂಡ ಅಲ್ಲಿಗೆ ಬರ್ತಾಳೆ. ಆ ದಿನ ಮಾತಾಡಿದ್ಮೇಲೆ ಪದೇ ಪದೇ ಮಾತಾಡಿಸ್ತೀಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಬರ್ಲೇ ಇಲ್ಲ. ನಾನೇನು ಪೊರ್ಕಿನ ಪದೇ ಪದೇ ಫಾಲೋ ಮಾಡೋದಕ್ಕೆ ಅಂತ ಅದಿಸೇಮ್ ಕೇಳ್ತಾನೆ. ಅಂದ್ರೆ ನಿಲಾ ಅದಿಸೇಮ್ನ ಲವ್ ಮಾಡ್ತಾ ಇದ್ದಾಳೆ. ನೀನು ಥಿಯೇಟರ್ ನಲ್ಲಿ ಅಳ್ತಾ ಇದ್ದೆ ಅಲ್ವಾ, ಸರಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾಳೆ. ಈಗ್ಲೇ ಅದಿಸೇಮ್, ನಾನು ಥಿಯೇಟರ್ ನಲ್ಲಿ ಅಳ್ತಾ ಇದ್ದ ವಿಷಯನ ನನ್ ಫ್ರೆಂಡ್ಸ್ಗೆ ಹೇಳ್ಬೇಡ, ಹೇಳಲ್ಲ ಅಂತ ಹೇಳ್ಬಿಟ್ಟು ಹೋಗು ಅಂತ ಕಿರ್ಚಾಡಿರ್ತಾನೆ. ಸೊ ಪ್ರತಿ ಸಲ ನಡೆದಿರೋದೇ ಬೇರೆ, ಆದ್ರೆ ಮಲರ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಕಟ್ ಮಾಡಿದ್ರೆ ಇಬ್ರು ಒಂದು ಪ್ಲೇಸ್ ನಲ್ಲಿ ಇರೋದನ್ನ ತೋರಿಸ್ತಾರೆ. ದಿನ ಕಳೆದಂತೆ ಇಬ್ರು ತುಂಬಾ ಕ್ಲೋಸ್ ಆಗ್ತಾರೆ. ಒಂದು ದಿನ ಷಣ್ಮುಗಂ ನಿಲಾ ಜೊತೆ ಮಾರ್ಕೆಟ್ಗೆ ಹೋಗುವಾಗ ಒಂದು ಕಾಲ್ ಬರುತ್ತೆ. ರೆಜಿನಾ ನಮ್ ಕಡೆಯವ್ರನ್ನ ಅರೆಸ್ಟ್ ಮಾಡಿದ್ದಾಳೆ ಅಂತ. ಇವರು ಫ್ಯಾಕ್ಟ್ರಿಯಿಂದ ಕೆಲವು ವಸ್ತುಗಳನ್ನ ಕಳ್ತನ ಮಾಡಿರೋದ್ರಿಂದಾನೇ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ತ್ರಿಲೋಕ್ ಮಾತನ್ನ ಕೇಳಿತಾನೆ, ಇದನ್ನೆಲ್ಲ ಮಾಡ್ತಿರೋದ್ ನೀವು. ಹೀಗೆ ಮಾತಾಡ್ತಾ ಇಬ್ಬರಿಗೂ ಜಗಳ ಆಗ್ತಿದೆ. ಇದನ್ನ ನೋಡ್ತಿದ್ದ ನಿಲಾಗೆ ತುಂಬಾ ಅಪ್ಸೆಟ್ ಆಗುತ್ತೆ. ನಮ್ ತಂದೆ ಹಾಗೂ ನಿಮ್ ತಾಯಿಗೆ ಆಗೋದೇ ಇಲ್ಲ. ಹೀಗಿರುವಾಗ ನಾವಿಬ್ರು ಹೇಗ್ ತಾನೆ ಒಂದಾಗೋದಕ್ಕೆ ಸಾಧ್ಯ? ಆಗ ಅದಿಸೇಮ್, ನೋಡು ನಿಲಾ, ಒಂದಲ್ಲ ಒಂದು ದಿನ ಅವರಿಬ್ರು ಸಮಾಧಾನ ಆಗ್ತಾರೆ ಅಂತ. ಇವರಿಬ್ರು ಒಂದು ಜಾಗದಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಹೀಗೆ ಆಡ್ತಾ ಅವಳನ್ನ ಹಗ್ ಮಾಡ್ತಾನೆ. ಇದ್ರಿಂದ ನಿಲಾಗೆ ತುಂಬಾ ಅಪ್ಸೆಟ್ ಆಗುತ್ತೆ. ನೀನ್ ಪೊರ್ಕಿ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ ಅಂತ. ಇದಕ್ಕೆ ನೀನು ನನ್ಗೆ ಒಂದ್ 2 ಏಟು ಹೊಡಿಬೋದಿತ್ತು. ಅದಿಸೇಮ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಿಲಾ ಅವನ್ನ ಸಮಾಧಾನ ಮಾಡ್ತಾಳೆ. ಸಾರಿ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಅಂತ. ಅದಿಸೇಮ್ ಕೂಲ್ ಆಗಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ನಿಲಾನ ನನ್ನಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಕೆಲವೊಂದ್ಸಲ ನಾರ್ಮಲ್ ಆಗಿ ಇರ್ತಾಳೆ, ಸಮ್ ಟೈಮ್ಸ್ ತುಂಬಾ ಕೋಪ ಮಾಡ್ಕೊಳ್ತಾಳೆ. ಇವರಿಬ್ರು ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಆಗ ಷಣ್ಮುಗಂ ಅವರ ಫ್ರೆಂಡ್ ಅಲ್ಲಿಗೆ ಬರ್ತಾರೆ. ನಮ್ ತಂದೆ ಫ್ರೆಂಡ್ ಬರ್ತಾ ಇದ್ದಾರೆ, ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ನನ್ ಕತೆ ಮುಗೀತು ಅಂತ. ಸರಿ, ನೀನ್ ನನ್ ಕೆನ್ನೆಗೆ ಹೊಡಿ. ಇವಳು ಒಪ್ಕೊಳ್ತಾ ಇಲ್ಲ. ನಿಲಾ ಹೇಳ್ದಷ್ಟು ಮಾಡು ಅಂತ ಕೇಳಿದಾಗ ನಿಲಾ ಇವನ್ ಕೆನ್ನೆಗೆ ಹೊಡಿತಾಳೆ. ಏನಾದ್ರೂ ಸಮಸ್ಯೆನಾ ಅಂತ ಕೇಳ್ತಾರೆ. ಏನಿಲ್ಲ, ನಾನ್ ನೋಡ್ಕೊಳ್ತೀನಿ ಅಂತ ನಿಲಾ ಹೇಳ್ತಾಳೆ. ಊರಿನಲ್ಲಿ ಅರ್ಧದಷ್ಟು ಜನಕ್ಕೆ ನಮ್ ತಾಯಿ ಬಗ್ಗೆ ಗೊತ್ತು, ಇನ್ನುಳಿದ ಜನಕ್ಕೆ ನಿಮ್ ತಂದೆ ಬಗ್ಗೆ ಗೊತ್ತು. ಸೊ ಅದಕ್ಕೆ ನಾವು ಈ ಊರಿನಲ್ಲಿ ಎಲ್ಲೇ ಇದ್ರೂನು ಸಿಕ್ಕಾಕೊಳ್ತೀವಿ. ನನ್ನ ರೌಡಿ ಅಂತ ಹೇಳಿದ್ರೆ ಎಲ್ಲರೂ ಈಸಿಯಾಗಿ ನಂಬಿಡ್ತಾರೆ. ನಾನು ರೌಡಿ ತರನೇ ನಿನ್ನ ಫಾಲೋ ಮಾಡ್ತೀನಿ ಅಂತ. ಆದ್ರೆ ನಿಲಾಗೆ ಇವನು ಹೇಳ್ತಿರೋ ಐಡಿಯಾ ಇಷ್ಟ ಆಗೋದಿಲ್ಲ. ಅಂದ್ರೂನು ಒಪ್ಕೊಳ್ತಾಳೆ. ನಿಲಾ ಟ್ಯೂಷನ್ ಮುಗಿಸಿ ಮಲರ್ ಜೊತೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆಗ್ಲೇ ನಿಲಾನ ಬೇರೊಬ್ಬ ಹುಡುಗ ಲವ್ ಮಾಡ್ತಾ ಇದ್ದ ಅಲ್ವಾ, ಅವನು ಪ್ರಪೋಸ್ ಮಾಡೋದಕ್ಕೆ ಟ್ರೈ ಮಾಡುವಾಗ ಅದಿಸೇಮ್ ಅವನ್ಗೆ ಸರಿಯಾಗಿ ಹೊಡೆದು ಅವಳ ತಂಟೆಗೆ ಬಂದ್ರೆ ನಿನ್ ಕತೆ ಅಷ್ಟೇ ಅಂತ. ಇದ್ರಿಂದನೇ ಆ ದಿನ ಚಕ್ರವರ್ತಿ ಕೇಳಿದಾಗ ಒಬ್ಬ ಇವನಿಗೆ ವಾರ್ನಿಂಗ್ ಕೊಟ್ಟು ನಿಲಾನ ಅವನು ಲವ್ ಮಾಡ್ತಿದ್ದ ಅಂತ ಹೇಳಿರ್ತಾರೆ. ಫ್ರೆಂಡ್ಸ್ ಎಲ್ಲ ಹೊರಗಡೆ ಇರುವಾಗ ಇವರಿಬ್ರು ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇದ್ದಾರೆ. ಆಗ್ಲೇ ಮಲರ್ ಕಾರಿನಲ್ಲಿ ಬಂದು ಇಳಿತಾ ಇರೋದನ್ನ ನೋಡಿ ಇವಳ ಹತ್ರ ಆದ್ರೂ ನಮ್ಮಿಬ್ರು ವಿಷಯ ಹೇಳ್ಬೋದು ಅಲ್ವಾ ನೀನು, ಇವಳು ನನ್ನ ಯಾವಾಗ್ಲೂ ವಿಲ್ಲನ್ ತರಾನೇ ನೋಡ್ತಾಳೆ ಅಂತ. ಅಷ್ಟರಲ್ಲಿ ಮಲರ್ ಅದಿಸೇಮ್ ಬೈಕ್ ಹಾಗೂ ನಿಲಾ ಯೂಸ್ ಮಾಡ್ತಿದ್ದ ಸ್ಕೂಟಿ ಇರೋದನ್ನ ನೋಡಿ ಇಲ್ಲಿಗ್ ಬಂದು ಇವನ್ನ ತಳ್ಳಿ ನಿಲಾನ ಕರ್ಕೊಂಡು ಹೋಗಿದ್ದಾಳೆ. ಕಟ್ ಮಾಡಿದ್ರೆ ರೆಜಿನಾ ಅದಿಸೇಮ್ ಜೊತೆ ಕಾರ್ನಲ್ಲಿ ಬರ್ತಾ ಇದ್ದಾಳೆ. ಆಗ ಹೈಯರ್ ಆಫೀಸರ್ ಕಾಲ್ ಮಾಡಿ, ಯಾಕೆ ಸುಮ್ನೆ ಷಣ್ಮುಗಂ ಜೊತೆ ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ? ನಾನ್ ಕೂಡ ತ್ರಿಲೋಕ್ಗೆ ಸಪೋರ್ಟ್ ಮಾಡ್ತೀನಿ, ಅದಕ್ಕೋಸ್ಕರ ಸುಮ್ನೆ ಷಣ್ಮುಗಂ ಜೊತೆ ಗಲಾಟೆ ಮಾಡಬೇಡ ಅಂತ. ರೆಜಿನಾ ಟೆನ್ಷನ್ ಆಗಿ ನಾನ್ ಕಾರ್ ಹೊಡಿಸ್ತೀನಿ ಅಂತ ಅವಳೇ ಡ್ರೈವ್ ಮಾಡ್ತಾಳೆ. ರೆಜಿನಾ ಹೇಳ್ತಾಳೆ, ಷಣ್ಮುಗಂನ ಫ್ರೆಂಡ್ ನಿಜವಾಗ್ಲೂ ಆ ಫ್ಯಾಕ್ಟರಿಯಿಂದ ಸಿಮೆಂಟ್ ಮೂಟೆಗಳನ್ನ ಕದ್ದು ಮಾರ್ತಿದ್ದ, ಅದಕ್ಕೆ ನಾನು ಅವ್ರ ಮೇಲೆ ಆಕ್ಷನ್ ತಗೊಂಡೆ. ಆದ್ರೆ ಷಣ್ಮುಗಂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ವಿಷಯನ ಸೀನಿಯರ್ ಆಫೀಸರ್ಗೆ ಹೇಳಿದ್ರಿಂದಾನೇ ಅವರು ನನ್ಗೆ ವಾರ್ನಿಂಗ್ ಮಾಡ್ತಿದ್ದಾರೆ ಅಂತ. ಷಣ್ಮುಗಂ ಜೊತೆ ಈ ವಿಷಯ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವರು ಕೇಳೋದೇ ಇಲ್ಲ. ಆಗ ಅದಿಸೇಮ್ ಅವ್ರ ತಾಯಿ ಪರವಾಗಿ ಮಾತಾಡಿದ್ರಿಂದ ಅವನ್ಗೂ ಸರಿಯಾಗಿ ಬೈತಾರೆ. ನಮ್ ತಾಯಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇಲ್ಲ, ನಿಮ್ ತಂದೆನೆ ಪದೇ ಪದೇ ಸಮಸ್ಯೆ ಜಾಸ್ತಿ ಆಗೋ ತರ ಮಾಡ್ತಿದ್ದಾರೆ ಅಂತ. ಇದನ್ನ ಕೇಳಿ ಟ್ರಿಗರ್ ಆಗಿದ್ದ ನಿಲಾ, ನಮ್ ತಂದೆ ಆ ತರದ ವ್ಯಕ್ತಿ ಅಲ್ಲ, ನಿಮ್ ತಾಯಿನೇ ಎಲ್ಲ ಸಮಸ್ಯೆಗೆ ಕಾರಣ ಅಂತ. ಸರಿ, ಈ ವಿಷಯದಲ್ಲಿ ನಾವಿಬ್ರು ಯಾಕೆ ಜಗಳ ಆಡ್ಬೇಕು ಅಂತ ಸಮಾಧಾನ ಮಾಡ್ಕೊಳ್ತಾರೆ. ಇನ್ ಮುಂದೆ ಅವರಿಬ್ರು ಸರಿ ಹೋಗೋದು ಡೌಟ್.
ಸೊ ನಾವಿಬ್ರು ಊರ್ ಬಿಟ್ಟು ಹೋಗೋಣ ಅಂತ. ಸರಿ, ಈ ವಿಷಯನ ನಂದಿನಿಗೆ ಹೇಳೋದಾ ಅಂತ ಥಿಂಕ್ ಮಾಡಿ ಕಾಲ್ ಮಾಡ್ತಾಳೆ. ಆದ್ರೆ ಕ್ಯಾಶುವಲ್ ಆಗಿ ಮಾತಾಡಿ ಅಸಲಿ ವಿಷಯ ಹೇಳೋದೇ ಇಲ್ಲ. ರೆಜಿನಾ ಹಾಗೂ ಷಣ್ಮುಗಂ ಸಮಾಧಾನ ಆಗೋ ತರ ಏನಾದ್ರೂ ಮಾತಾಡ್ಬೇಕು ಅಂತ ಥಿಂಕ್ ಮಾಡ್ತಾಳೆ. ಷಣ್ಮುಗಂ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಪ್ಪ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಕೇಳಿದಾಗ ಅವರು ಸ್ವಲ್ಪ ರೂಡ್ ಆಗಿ ಏನು ಅಂತ ಕೇಳ್ತಾರೆ. ಸೊ ಈಗ ಮಾತಾಡಿದ್ರೆ ಸರಿ ಆಗೋದಿಲ್ಲ ಅನ್ಕೊಂಡು ಏನು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನೀನ್ ಹೇಳಿದ್ದು ನಿಜಾನೇ ಅದಿಸೇಮ್, ನಾವು ಬೇರೆ ಊರಿಗೆ ಹೋಗೋಣ ಅಂತ. ಅದಿಸೇಮ್ ಇವಳನ್ನ ಮೀಟ್ ಆಗಿ ಆ ದಿನ ಏನೋ ತಮಾಷೆಗೆ ಹೇಳ್ದೆ ಅಷ್ಟೇ. ನೋಡು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾವಿಬ್ರು ಊರ್ ಬಿಟ್ಟು ಹೋಗೋಣ. ಸೊ ಇವಳು ಫೋರ್ಸ್ ಮಾಡಿದ್ರಿಂದ ಅದಿಸೇಮ್ ಕೂಡ ಒಪ್ಕೊಳ್ತಾನೆ. ಅದಿಸೇಮ್ ಜೊತೆ ಊರ್ ಬಿಟ್ಟು ಹೋಗೋದಕ್ಕೋಸ್ಕರ ಆ ಬಸ್ ಸ್ಟಾಪ್ ಹತ್ರ ಬಂದಿರ್ತಾಳೆ. ಸ್ಟಾರ್ಟಿಂಗ್ ಇಂದ ಕರೆಕ್ಟ್ ಆಗಿ ನೋಡಿದ್ರೆ ಅವಳು ಬ್ಯಾಗ್ ಸಮೇತ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಕಾರ್ ಹತ್ತಿದ ನಂತರ ಐಡಿ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಬಿಸಾಡಿರ್ತಾಳೆ. ಕಾರ್ ನಲ್ಲಿ ಫ್ರೆಂಡ್ಸ್ ಇರೋದ್ರಿಂದ ಇವರೆಲ್ಲ ಯಾಕೆ ಅಂತ ಕೇಳ್ತಾಳೆ. ಮುನ್ನಾರ್ಗೆ ಫ್ರೆಂಡ್ಸ್ ಜೊತೆ ಹೋಗ್ತಿರೋದಾಗಿ ಪ್ಲಾನ್ ಮಾಡಿದ್ದೀನಿ, ಆಗ್ಲೇ ನಮ್ ತಾಯಿ ಒಂದೆರಡು ದಿನ ನಮ್ಮನ್ನ ಸರ್ಚ್ ಮಾಡೋದಿಲ್ಲ ಅಂತ. ರೈಲ್ವೆ ಸ್ಟೇಷನ್ ನಲ್ಲಿ ಇವರಿಬ್ಬರನ್ನ ಡ್ರಾಪ್ ಮಾಡಿ ಆ 3 ಜನ ಫ್ರೆಂಡ್ಸ್ ಮುನ್ನಾರ್ಗೆ ಹೋಗಿದ್ದಾರೆ. ಈ ವಿಷಯನ ಚಕ್ರವರ್ತಿಗೆ ಆ ಹುಡುಗರೇ ಹೇಳಿರ್ತಾರೆ. ಸೊ ಈಗ ಎಲ್ಲಾ ವಿಷಯ ಗೊತ್ತಾಗಿದ್ರಿಂದ ಇಬ್ಬರ ಪೇರೆಂಟ್ಸ್ಗೂ ತುಂಬಾ ಹರ್ಟ್ ಆಗುತ್ತೆ. ನಂದಿನಿ ಅವರ ಆಫೀಸಿಂದ ಕಾಲ್ ಮಾಡ್ತಾ ಇದ್ದಾರೆ, ಬೇಗ ಬನ್ನಿ ಅಂತ. ಆಗ ಚಕ್ರವರ್ತಿ ಇವರು ಹೇಳ್ತಿರೋದನ್ನ ನಂಬೋದಕ್ಕೆ ಆಗ್ತಾನೆ ಇಲ್ಲ. ಅದಿಸೇಮ್ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು. ರೆಜಿನಾ ಷಣ್ಮುಗಂ ಸಮಸ್ಯೆ ಏನು ಅಷ್ಟೊಂದು ದೊಡ್ಡದ? ಅದು ಅಲ್ದೆ ಅವರಿಬ್ಬರಿಗೆ ಚಿಕ್ಕ ವಯಸ್ಸು. ಈ ಊರ್ ಇಷ್ಟ ಆಗದೆ ಹೊರಗಡೆ ಇರ್ಬೇಕು ಅನ್ಕೊಂಡಿದ್ದಾರೆ ಅನ್ಸುತ್ತೆ. ನಂದಿನಿ ಈ ಊರ್ ಬಿಟ್ಟು ಹೋಗೋದಕ್ಕೆ ಕಾರಣ ಏನಂದ್ರೆ ಈ ಊರಿನಲ್ಲಿ ಇರೋವರೆಗೂ ಇವಳಿಗೆ ಪದೇ ಪದೇ ಆನ್ಸೈಟಿ ಅಟ್ಯಾಕ್ ಆಗ್ತಾ ಇತ್ತು, ಅಂದ್ರೆ ತಲೆ ಸುತ್ತು ಬರೋದು. ಇಲ್ಲಿಂದ ಹೋದ್ಮೇಲೆ ನನ್ಗೆ ಆ ಪ್ರಾಬ್ಲಮ್ ಬಂದೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಊರ್ ಬಿಟ್ಟು ಹೋಗಿರ್ತಾಳೆ. ಮಯನಕೊಳ್ಳೆ ಜಾತ್ರೆಯಲ್ಲಿ ಮುಖ್ಯವಾದ ಪೂಜೆ ನಡೀತಾ ಇದೆ. ಅದೇ ಜಾಗದಲ್ಲಿ ಚಕ್ರವರ್ತಿ ಕೂಡ ಇದ್ದಾನೆ. ಆಗ ಲಕ್ಷ್ಮಿ ಕಾಲ್ ಮಾಡಿದಾಗ ಇವನು ಪಿಕ್ ಮಾಡಲ್ಲ, ಯಾಕಂದ್ರೆ ಡ್ಯೂಟಿಯಲ್ಲಿ ಇದ್ದಾನೆ. ಕಟ್ ಮಾಡಿದ್ರೆ ರೆಜಿನಾ ಹಾಗೂ ಅವರ ಹಸ್ಬೆಂಡ್ ನಡುವೆ ಅದಿಸೇಮ್ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಗಲಾಟೆ ನಡೀತಾ ಇದೆ. ಸರಿ, ನನ್ನ ಹತ್ರ ಹೇಳ್ದೆ ಹೋದ ಓಕೆ, ನಿನ್ ಹತ್ರ ಯಾಕೆ ಹೇಳಿಲ್ಲ? ಯಾಕಂದ್ರೆ ನೀನೊಬ್ಬ ಡಮ್ಮಿ ಪೀಸ್ ಅನ್ನೋದು ಅವನಿಗೆ ಕೂಡ ಗೊತ್ತು ಅಂತ. ಇದನ್ನ ಕೇಳಿ ಇವರಿಗೆ ತುಂಬಾ ಬೇಜಾರಾಗುತ್ತೆ. ರೆಜಿನಾ ಅದಿಸೇಮ್ ಫೋಟೋ ನೋಡಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಷಣ್ಮುಗಂ ನಿಲಾ ಬಗ್ಗೆ ಥಿಂಕ್ ಮಾಡ್ತಾ ಬೇಜಾರಾಗಿದ್ದಾರೆ. ಆಗ ನಂದಿನಿ, ನಾನು ಹೋಗ್ತೀನಿ, ನಾನಿಲ್ಲಿದ್ದೇನ್ ಮಾಡ್ಲಿ ಅಂತ. ಸೊ ನಂದಿನಿ ಹೊರಡ್ತಾಳೆ. ಷಣ್ಮುಗಂ ವೈಫ್ಗೆ ಹೇಳ್ತಾರೆ, ಇದುವರೆಗೂ ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಅಂತ. ಸೊ ಇವರಿಬ್ರು ಒಂದಾಗ್ತಾರೆ. ಈ ವಿಗ್ರಹನ ನೀರಿಗೆ ಬಿಡಬೇಕು, ಅದಕ್ಕೆ ಅದನ್ನ ತುಂಬಾ ಜನ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಂದಿನಿ ರೈಲ್ವೆ ಸ್ಟೇಷನ್ ನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಈಗ ಕಾನ್ಸ್ಟೇಬಲ್ ಆ ದಿನ ರಾತ್ರಿ ಇಬ್ರು ಬಂದಿದ್ರು ಅಲ್ವಾ ಅಂತ ಸ್ಟೇಷನ್ ಮಾಸ್ಟರ್ ಹತ್ರ ಕೇಳ್ತಾನೆ. ಅಲ್ಲಿಗೆ ನಂದಿನಿ ಬರ್ತಾಳೆ. ಏನ್ ಸರ್, ಇನ್ನೂ ಕೇಸ್ ಮುಗ್ದಿಲ್ವಾ? ಅವರಿಬ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ ಅಲ್ವಾ? ಸರಿ, ಅವರು ಮುಂಬೈ ಟ್ರೈನ್ಗೆ ಹೋಗಿದ್ದಾರೆ. ಅದ್ರಲ್ಲಿ ಇಬ್ರು ಹುಡುಗ ಹುಡುಗಿ ಹೋಗಿದ್ದಾರೆ, ನೋಡಿದ್ರ ಅಂತ ಕೇಳಿದಾಗ ಮುಂಬೈ ಟ್ರೈನ್ ಬಂದಾಗ ನೀವು ಹೇಳ್ತಿರೋ ಇಬ್ರು ಹತ್ತಿಲ್ಲ. ಹೌದಾ, ಈ ಫೋಟೋ ನೋಡಿ ಅಂತ ಫೋಟೋ ತೋರಿಸಿದಾಗ ಇಲ್ಲ, ಇವರಿಬ್ರು ಆ ದಿನ ಬಂದೇ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ನಂದಿನಿ ಹಾಗೂ ಕಾನ್ಸ್ಟೇಬಲ್ಗೆ ಶಾಕ್ ಆಗುತ್ತೆ. ಈ ಕಡೆ ದೇವರ ವಿಗ್ರಹನ ನದಿಗೆ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ. ನಂದಿನಿ ಈ ವಿಷಯನ ಚಕ್ರವರ್ತಿಗೆ ಹೇಳ್ಬೇಕು ಅಂತ ಕಾಲ್ ಮಾಡ್ತಾಳೆ. ಚಕ್ರವರ್ತಿಗೆ ನಂದಿನಿ ಹೇಳ್ತಿರೋದು ಸರಿಯಾಗಿ ಕೇಳ್ತಾನೆ ಇಲ್ಲ, ಯಾಕಂದ್ರೆ ಜಾತ್ರೆ ನಡೀತಾ ಇರೋದ್ರಿಂದ ತುಂಬಾ ನಾಯ್ಸ್ ಬರ್ತಾ ಇದೆ. ಈಗ ಎಲ್ಲರೂ ವಿಗ್ರಹನ ನದಿಗೆ ಬಿಡ್ತಾರೆ. ಈಗ ಕೆರೆಗೆ ಹಾರಿ ಆ ವಿಗ್ರಹನ ನೋಡೋಣ ಅಂತ ಕೆಲವು ಚಿಕ್ಕ ಹುಡುಗರು ಕೆರೆಗೆ ಹಾರ್ತಾರೆ. ಹೀಗೆ ಕೆರೆಗೆ ಹಾರಿದ ಹುಡುಗರು ಅದರ ಒಳಗಡೆ ನಿಲಾ ಹಾಗೂ ಅದಿಸೇಮ್ ಹಗ್ ಮಾಡ್ಕೊಂಡೆ ಸತ್ತೋಗಿರೋದನ್ನ ನೋಡ್ತಾರೆ. ಇದರೊಂದಿಗೆ ಎಪಿಸೋಡ್ 4 ಎಂಡ್ ಆಗುತ್ತೆ. ಮುಂಬೈಗೆ ಹೋಗ್ತೀನಿ ಅಂತ ಹೇಳ್ದವ್ರು ಇಲ್ಲಿಗೆ ಹೇಗ್ ಬಂದು ಸತ್ತೋದ್ರು ಅನ್ನೋದೇ ಶಾಕಿಂಗ್ ಟ್ವಿಸ್ಟ್. ಅದಕ್ಕೆಲ್ಲ ಮುಂಬರುವ ಎಪಿಸೋಡ್ಗಳಲ್ಲಿ ಉತ್ತರ ಸಿಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ. ಎಪಿಸೋಡ್ 5 and 6 ಇದೇ ಭಾನುವಾರ ಸಂಜೆ 6:30ಕ್ಕೆ ಅಪ್ಲೋಡ್ ಆಗುತ್ತೆ.